ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ರಮ್ಯಾ, ಸಮಾಧಾನ ಮಾಡ್ಕೊಳಮ್ಮ. ನಿಮ್ಮ ಅಮ್ಮ ನೋಡೋ ಒಳಗೆ ಕಂಗಾಲಾಗಿ ಕೂತಿದ್ದಾಳೆ. ಇಲ್ಲ ಅಂಕಲ್, ನನ್ನಿಂದ ಸಂಜನನ ಈ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ನಮಗೂ ನೋಡೋಕ್ಕಾಗ್ತಾ ಇಲ್ಲಮ್ಮ. ಆದ್ರೆ ಏನು ಮಾಡ್ತಿದ್ರು ನೋಡು ರಮ್ಯಾ, ಬಾಡಿನ ಎಷ್ಟೊತ್ತು ಅಂತ ಇಟ್ಕೊಳಕ್ಕಾಗತ್ತೆ ಹೇಳು? ಮುಂದಿನ ಕೆಲಸಗಳೆಲ್ಲ ಆಗಲೇಬೇಕಲ್ವಾ? ಹೇಳು ದಕ್ಷಿಣಿ. ಈಗ ಬಂದ್ಯಾ ರಾಜೀವ? ಸಂಜನಾ ನೋಡಕ್ ಬಂದ್ಯಾ? ಬಾ. ಸಂಜನಾ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಲ್ವಾ? ಅವ್ರನ್ನ ನೋಡೋಕ್ಕೆ ಅಂತ ಜೈಲಿಂದ ಓಡೋಡ್ ಬಂದಿದ್ಯಾ. ಜಗತ್ತಿಗೆಲ್ಲ ಗೊತ್ತಾಗ್ಲಿ ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಸಂಜನಾ ಎಲ್ಲಿದ್ದಾಳೆ? ಸಂಜನಾ ಎಲ್ಲಿದ್ದಾಳೆ ಅಂತ ಅಲ್ಲ, ಅವ್ರ ಹೆಣ ಎಲ್ಲಿದೆ ಅಂತ ಕೇಳು. ಕೊಲೆ ಆಗಿದೆ ಸಂಜನಾ. ನೀನ್ ಮಾಡಿರೋ ಕೊಲೆ ಇದು. ನಿನ್ ಕೊಲೆಗಡಕು ಬುದ್ಧಿಗೆ ಜಯ ಸಿಕ್ಕಿದೆಯೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ರಮ್ಯಾ, ಮಾತಾಡ್ಬೇಡ. ಕಾತ್ಯಾಯಿನಿನ ಪ್ರತ್ಯಕ್ಷವಾಗಿ ಕೊಂದೆ, ಸಂಜನಾನ ಪರೋಕ್ಷವಾಗಿ ಕೊಂದ್ಬಿಟ್ಟೆ. ಪಾಪ ಸಂಜನಾ ತಂಪಾಡಿಗೆ ತಾವು ಸಂತೋಷವಾಗಿದ್ರು. ಅವ್ರ ಜೀವನದಲ್ಲಿ ಬಿರುಗಾಳಿ ತರ ಬಂದು ಅವ್ರನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ನೋಡು. ಇದನ್ನೇ ಅಲ್ವಾ ನೀನ್ ಸಾಧನೆ ಅನ್ಕೊಳ್ಳೋದು? ನೋಡು, ನಿನ್ ಸಾಧನೆ ಸಂಜನಾ ಶವದ ರೂಪದಲ್ಲಿ ಮಲಗಿದೆ. ನೋಡಿ ಸಂತೋಷ ಪಡು. ರಮ್ಯಾ ಪ್ಲೀಸ್, ಇಂಥ ಸ್ಥಿತಿನಲ್ಲೂ ಹೀಗೆಲ್ಲ ಚುಚ್ಚಿ ಮಾತಾಡಬೇಡ. ಏನ್ ಪರಿಸ್ಥಿತಿ ರಾಜೀವ? ತಾನಾಗಿ ಬಂದಿರೋದಲ್ಲ ಈ ಪರಿಸ್ಥಿತಿ, ನೀನೇ ನಿರ್ಮಾಣ ಮಾಡ್ಕೊಂಡಿರೋದು. ಈಗ ಈ ಪರಿಸ್ಥಿತಿ ಬಗ್ಗೆ ನೀನೇ ಮರುಕ ಪಡ್ತಾ ಇದೀಯಾ? ಹೋಗ್ಲಿ, ಕ್ರೌರ್ಯ ತುಂಬಿರೋ ನಿನ್ ಮನಸ್ಸಿನಲ್ಲಿ ಕರುಣೆ ಅನ್ನೋ ಭಾವನೆಗೆ ಜಾಗನಾದ್ರೂ ಇದೆಯಾ? ರಮ್ಯಾ ಪ್ಲೀಸ್, ಸಂಜನಾ ಸಾವಿಂದ ನನಗೂ ದುಃಖ ಆಗಿದೆ, ಅರ್ಥ ಮಾಡ್ಕೋ. ನಿನಗ್ಯಾಕೋ ದುಃಖ ಆಗತ್ತೆ? ಸಂಜನಾನ ಸಾವಿನ ಅಂಚಿಗೆ ತಳ್ದವನೇ ನೀನು. ಬೇರೆಯವ್ರ ದುಃಖದಲ್ಲಿ ಸಂತೋಷ ಹುಡ್ಕೋ ನೀನು. ನಿನಗ್ಯಾಕೆ ದುಃಖ ಆಗತ್ತೆ? ಹಾಗೇನಾದ್ರೂ ದುಃಖ ಆಗಿದ್ದೆ ಆದ್ರೆ ನನಗೆ ಸಂತೋಷ ಆಗತ್ತೆ. ಇನ್ನೊಬ್ರು ದುಃಖದ ಬೆಲೆ ಏನು ಅಂತ ನಿಂಗಾಗ್ಲಾದ್ರೂ ಗೊತ್ತಾಗ್ಲಿ. ಸರಿ, ನಾ ಸಂಜನಾ ನೋಡ್ಬೇಕು. ಇಲ್ಲ, ನೀನ್ ಸಂಜನಾ ನೋಡ್ ಕೂಡ್ದು. ಸಂಜನಾ ನೋಡೋದಕ್ಕೆ ಕಾನೂನು ನಿನಗೆ ಅವಕಾಶ ಕೊಟ್ಟಿರ್ಬೋದು, ಅದೇ ನಾನ್ ಕೊಡೋದಿಲ್ಲ. ರಮ್ಯಾ ಹುಚ್ಚು ಚಗಾಡ್ಬೇಡ.
ಕಡೆದಾಗ ನಾನು ಸಂಜನಾ ನೋಡಬೇಕು. ಸಾಕ್ ಮಾಡೋ ನಿನ್ ನಾಟಕ. ಕಣ್ಣೀರ್ ಹಾಕಿ ಕರುಣೆ ಗಿಟ್ಟಿಸ್ಕೋಬಹುದು ಅಂತ ಅನ್ಕೊಂಡ್ಯಾ? ನೀನ್ ಎಷ್ಟೇ ನಾಟಕ ಮಾಡಿದ್ರು ಸಂಜನಾ ನೋಡೋದಕ್ಕೆ ನಾನ್ ಬಿಡೋದಿಲ್ಲ. ಇಷ್ಟ್ರ ಮೇಲೂ ಬಲವಂತವಾಗಿ ನೀನು ಸಂಜನಾ ನೋಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ಅಮ್ಮ ಇಲ್ಲೇ ವಿಷ ತಗೊಂಡು ಸಾಯ್ತೀವಿ. ನಿನ್ ಮುಖ ತೋರಿಸ್ಬೇಡ, ಹೋಗು ಇಲ್ಲಿಂದ. ನಾನಿರೋ ಸ್ಥಿತಿಲಿ ಇನ್ನೊಂದ್ ನಿಮಿಷ ನೀನ್ ಇಲ್ಲಿದ್ರು ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗೋ ಹೋಗೋ ಹೋಗು ರಾಜೀವ, ಹೋಗಿಲ್ಲಿಂದ ಹೋಗೋ. ಹಲೋ ರಾಜೀವ್, ಐ ಆಮ್ ಸಾರಿ. ನಂಗೆ ಗೊತ್ತು ನೀವು ತುಂಬ ದುಃಖದಲ್ಲಿದ್ದೀರ. ಇಂಥ ಸಮಯದಲ್ಲಿ ನಾನು ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಆದರೆ ಏನು ಮಾಡೋದು, ನಮ್ಮ ಕೆಲಸ ಮಾಡಲೇಬೇಕು. ಫಾರ್ಮ್ಯಾಲಿಟೀಸು ಮಾಡಲೇಬೇಕು. ರಾಜೀವ್, ಕೆ ಈ ಪೇಪರ್ಸ್ಗೆ ನಿಮ್ಮ ಸಿಗ್ನೇಚರ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಡಾಕ್ಯುಮೆಂಟ್ಸ್ಗೆ ಒಂದು ಸೈನ್ ಹಾಕ್ಕೊಟ್ಬಿಡಿ. ಪ್ರದೀಪ್, ನನಗಿದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇದನ್ನೆಲ್ಲ ತಗೊಂಡು ಹೋಗಿ ಪ್ಲೀಸ್. ಏನು ರಾಜೀವ್ ಹೀಗೆ ಹೇಳ್ತಾ ಇದ್ದೀರಾ? ನಂಗೆ ಗೊತ್ತು ಸಂಜನಾ ಅವ್ರನ್ನ ಕಳ್ಕೊಂಡ ದುಃಖದಲ್ಲಿದ್ದೀರಾ. ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಕೋರ್ಟ್ ಪ್ರೊಸೀಡಿಂಗ್ಸು ಶುರುವಾಗೋದರಲ್ಲಿದೆ. ಪೇಪರ್ಸ್ ಎಲ್ಲ ರೆಡಿ ಇದೆ. ನೀವು ಸೈನ್ ಮಾಡಿಬಿಟ್ರೆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಆಗುತ್ತೆ. ಏನು ಅರ್ಥ ಆಗುತ್ತೆ ಪ್ರದೀಪ್ ನಿಮಗೆ? ಐ ಹ್ಯಾವ್ ಲಾಸ್ಟ್ ಮೈ ವೈಫ್. ತುಂಬ ಪ್ರೀತಿಸಿದ ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ ನಾನು. ಇಂಥ ಸಮಯದಲ್ಲಿ ನೀವು ಕೋರ್ಟು ಕೇಸು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಐ ಆಮ್ ಸಾರಿ ರಾಜೀವ್, ನಾನು ನನ್ನ ಡ್ಯೂಟಿ ಮಾಡಲೇಬೇಕು. ಹೆಲ್ ವಿತ್ ಯು ಆ್ಯಂಡ್ ಯುವರ್ ಡ್ಯೂಟಿ. ಪ್ಲೀಸ್ ಹೊರಟೋಗಿ ಇಲ್ಲಿಂದ. ರಿಲ್ಯಾಕ್ಸ್ ರಾಜೀವ್, ಸಮಾಧಾನ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ನಾನು ಸ್ವಲ್ಪ ಇನ್ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದೆ ಅಂತ ಅನ್ಸುತ್ತೆ. ನನಗೆ ನಿಮ್ಮ ದುಃಖ ಅರ್ಥ ಆಗುತ್ತೆ. ಆದರೆ ಜೀವನದಲ್ಲಿ ಬರೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತಲ್ವಾ? ಸಂಜನನ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೆ. ಜೀವನ ಪೂರ್ತಿ ಅವಳ ಜೊತೆ ಸಂತೋಷವಾಗಿರೋ ಕನಸು ಕಂಡಿದ್ದೆ. ಆದರೆ ಈಗ ಆ ಕನಸೆಲ್ಲ ನುಚ್ಚು ನೂರಾಗಿದೆ. ಸಂಜನಾ ನನ್ನಿಂದ ದೂರ ಆಗಿದ್ದಾಳೆ ಅಂತಂದರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಸಂಜನಾ ನನ್ನನ್ನು ದ್ವೇಷಿಸ್ತಿದ್ಲು ಅಂತ ನನಗೆ ಗೊತ್ತಿತ್ತು. ಆದರೆ ಇಲ್ಲಿಂದ ಬಿಡುಗಡೆಯಾಗಿ ಹೊರಗೆ ಬಂದ ಮೇಲೆ ನಾನು ಅವಳನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ನಾನು, ಸಂಜನಾ, ನಮ್ಮ ಮಗು ಇಲ್ಲಿಂದ ದೂರ ಹೋಗಿ ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ನೆರವೇರೋ ಅಷ್ಟರೊಳಗೆ ಸಂಜನಾ ನನ್ನಿಂದ ದೂರ ಆಗ್ಬಿಟ್ಲು. ನನ್ನ ಶಕ್ತಿ ಎಲ್ಲ ಉಡಿಗು ಹೋದ ಹಾಗಾಗಿದೆ. ಯಾವತ್ತೂ ನಾನು ಇಷ್ಟೊಂದು ಅಸಹಾಯಕತೆನ ಫೀಲ್ ಮಾಡಿರಲಿಲ್ಲ.
ಧೈರ್ಯ ತಂದ್ಕೊಳ್ಳಿ ರಾಜೀವ್. ಜೀವನದಲ್ಲಿ ನಾವು ಅಂದ್ಕೊಳ್ಳೋ ಹಾಗೆ ನಡೆಯೋದಿಲ್ವಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನನಗೆ ಬೇಕಾದ ರೀತಿಯಲ್ಲಿ ನಾನು ನನ್ನ ಜೀವನನ ರೂಪಿಸ್ಕೊಂಡಿದ್ದೀನಿ. ನಾನಿಷ್ಟೆಲ್ಲ ದುಡ್ದಿದ್ದು ನಾನು, ಸಂಜನಾ, ನಮ್ಮ ಮಗು ಎಲ್ಲ ಸಂತೋಷವಾಗಿರಬೇಕು ಅಂತ. ನಾವೆಲ್ಲರೂ ಒಟ್ಟಾಗಿ ಸುಖವಾಗಿ ಸಂತೋಷವಾಗಿ ಜೀವನ ಸಾಗಿಸ್ಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು ರಾಜೀವ್. ಜೀವನ ಯಾವತ್ತೂ ನಮ್ಮನ್ನು ಅನುಸರಿಸೋದಿಲ್ಲ, ನಾವು ಜೀವನ ಅನುಸರಿಸ್ಬೇಕು. ಸಂಜನಾ ನನ್ನ ಮಾತು ಕೇಳಿದ್ದಿದ್ರೆ ನಾನು, ಸಂಜನಾ, ನಮ್ಮ ಮಗು ಎಲ್ಲರೂ ಸುಖವಾಗಿ ಜೀವನ ನಡೆಸಬಹುದಿತ್ತು. ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ. ಧರ್ಮ, ನೈತಿಕತೆ, ಸತ್ಯ, ಆದರ್ಶ ಅಂತೆಲ್ಲ ತಲೆಗೆ ತುಂಬಿಕೊಂಡ್ಳು. ಇದೆಲ್ಲ ಆಗಿದ್ದು ಶಂಕರದಾಸ್ ಮನೆಯವರಿಂದ. ತಮ್ಮ ಸ್ವಾರ್ಥಕ್ಕೋಸ್ಕರ ಸಂಜನಾನ ನನ್ನಿಂದ ದೂರ ಮಾಡಿದ್ರು. ಇಲ್ಲ ಸಲ್ಲದ ವಿಚಾರಗಳನ್ನ ಅವಳ ತಲೆನಲ್ಲಿ ತುಂಬಿದ್ರು. ಸಂಜನಾ ನನ್ನನ್ನು ದ್ವೇಷಿಸೋ ಹಾಗೆ ಮಾಡಿದ್ರು. ಸಂಜನಾ ಅವರನ್ನ ನಂಬಿದ್ಲು, ಅವರನ್ನೇ ತಂದೆ ತಾಯಿ ಅಂದ್ಕೊಂಡ್ಲು. ಆದರೆ ಅವರು ಪ್ರೀತಿ ನಾಟಕ ಆಡಿದ್ರು. ಸಂಜನಾ ಸಾವಿಗೆ ಶಂಕರದಾಸ್ ಮನೆಯವರ ನೆಗ್ಲಿಜೆನ್ಸೇ ಕಾರಣ. ಇವತ್ತು ನನ್ನ ಮಗು ಅನಾಥವಾಗೋದಕ್ಕೆ ಅವರೇ ಕಾರಣ. ರಾಜೀವ್, ಈಗ ನೀವು ನಿಮ್ಮ ಮಗು ಬಗ್ಗೆ ಯೋಚನೆ ಮಾಡಬೇಕು. ಆ ಮಗುಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳಿ? ನೀವೇ ಆ ಮಗುನ ನೋಡ್ಕೋಬೇಕು, ಅದರ ಭವಿಷ್ಯ ರೂಪಿಸ್ಬೇಕು. ಅದಕ್ಕೋಸ್ಕರ ನೀವು ನಿಮ್ಮ ದುಃಖನ ಮರಿಬೇಕು. ನಾನು DK ನಿಮ್ಮ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸ್ಟೇಜಲ್ಲಿ ನೀವು ನಮಗೆ ಕೋಆಪ್ರೇಟ್ ಮಾಡಬೇಕು. ನಿಮ್ಮ ಮಗುಗೋಸ್ಕರನಾದರೂ ನೀವು ಈ ಜೈಲಿನಿಂದ ಬಿಡುಗಡೆಯಾಗಿ ಆಚೆ ಬರಬೇಕು ರಾಜೀವ್. ಪ್ಲೀಸ್ ಪ್ರದೀಪ್, ನಾನು ಯೋಚನೆ ಮಾಡೋ ಸ್ಥಿತಿನಲ್ಲಿಲ್ಲ. ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಇವತ್ತು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ. ಕೇಸ್ ಬಗ್ಗೆ ನನಗೆ ಏನನ್ನೂ ಯೋಚನೆ ಮಾಡೋಕ್ಕಾಗೋದಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ಆಲ್ ರೈಟ್ ರಾಜೀವ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಮತ್ತೆ ಬಂದು ನಿಮ್ಮನ್ನು ನೋಡ್ತೀನಿ. ಟೇಕ್ ಕೇರ್. ಹೌದು ಶೀಲಾದೇವಿ ಅವರೇ, ಜಡ್ಜ್ಮೆಂಟು ನಮಗೆ ತುಂಬ ಸಂತೋಷ ತಂದಿದೆ. ಹಾಂ 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 ನಮ್ಮ ಕೇಸ್ಗೂ ಅನುಕೂಲ ಆಗಬಹುದು. ಎಸ್ 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 ಡೆಫಿನೆಟ್ಲಿ ಡೆಫಿನೆಟ್ಲಿ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಹೇಳ್ತೀನಿ ಬಿಡಿ. ಅಗೋ ಜಗದೀಶ್ ಅವರೇ ಬಂದರು. ಓಕೆ ಮೇಡಮ್, ಐ ವಿಲ್ ಕಾಲ್ ಯು ಲೇಟರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕೂತ್ಕೊಳ್ಳಿ ಜಗದೀಶ್, ಯಾಕೆ ನಿಂತೇ ಇದ್ದೀರಿ? ಸಂಜನಾ ಕೇಸ್ ಹ್ಯಾಂಡಲ್ ಮಾಡ್ತಿದ್ರಲ್ಲ ಶೀಲಾದೇವಿ ಅವ್ರು ಫೋನ್ ಮಾಡಿದರು. ಸಂಜನಾ ಅವ್ರ ಹತ್ರ ಮಾತಾಡಬೇಕು ಅಂತ ಟ್ರೈ ಮಾಡಿದ್ರಂತೆ. ಅವ್ರ ಫೋನ್ ರಿಸೀವೇ ಮಾಡಲಿಲ್ವಂತೆ, ಅದಕ್ಕೆ ನನಗೆ ಮಾಡಿದರು. ಏನು ವಿಷಯ ಸರ್? ಅದೇ ರಾಜೀವ್ ವಿರುದ್ಧ ಸಂಜನಾ ಅಲಿಮೋನಿ ಕ್ಲೈಮ್ ಮಾಡಿದ್ರಲ್ಲ, ಆ ಕೇಸ್ ಜಡ್ಜ್ಮೆಂಟ್ ಬಂದಿದೆ. ಅದನ್ನು ಹೇಳೋಕ್ಕೆ ಅಂತಲೇ ನಾನು ನಿಮ್ಮನ್ನು ಅರ್ಜೆಂಟಾಗಿ ಬರ ಹೇಳಿದ್ದು. ಯಾಕೆ ಜಗದೀಶ್ ಉತ್ಸಾಹನೇ ತೋರಿಸ್ತಾ ಇಲ್ಲ? ಸಂಜನಾ ಕೈಲಿ ಈ ಕೇಸ್ನ ಫೈಲ್ ಮಾಡಿಸಿದವರೇ ನೀವು. ಈ ಕೇಸ್ಗೋಸ್ಕರ ಎಷ್ಟು ಓಡಾಡಿದ್ರಿ. ಈಗ ಜಡ್ಜ್ಮೆಂಟು ನಮ್ಮ ಪರ ಆಗಿದೆ ಅಂತಂದರೆ ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ? ಏನಾಯಿತು ಜಗದೀಶ್?
ಯಾರಿಗೋಸ್ಕರ ಕಷ್ಟಪಟ್ಟು ಈ ಕೇಸ್ಗೆ ಇಷ್ಟೊಂದು ಓಡಾಡೋದು ಈಗ ಅವರೇ ಇಲ್ಲ ಸರ್. ಏನಂತ ಸಂತೋಷ ಪಡಲಿ ಈ ಜಡ್ಜ್ಮೆಂಟ್ ಬಗ್ಗೆ? ಜಗದೀಶ್, ಏನಾಯಿತು? ಸಂಜನಾ ಹೋಗ್ಬಿಟ್ರು ಸರ್. ವಾಟ್? ಏನಾಯಿತು? ಡೆಲಿವರಿ ಟೈಮಲ್ಲಿ ಏನೋ ಕಾಂಪ್ಲಿಕೇಶನ್ ಆಗಿ ಸಂಜನಾ ಓ ಗಾಡ್. ಮಗು ಚೆನ್ನಾಗಿದೆ. ಏನು ವಿಚಿತ್ರ ನೋಡಿ ಜಗದೀಶ್. ಸಂಜನಾ ಭವಿಷ್ಯ, ಹೊಟ್ಟೆಲಿದ್ದ ಮಗುವಿನ ಗಮನದಲ್ಲಿಟ್ಕೊಂಡು ಕೋರ್ಟು ಈ ಜಡ್ಜ್ಮೆಂಟ್ ಕೊಡ್ತು. ಆದರೆ ಈಗ ಪರಿಸ್ಥಿತಿನೇ ಬದಲಾಗಿದೆ. ಪಾಪ ಸಂಜನಾ. ತುಂಬ ಇನ್ನೋಸೆಂಟ್ ಹುಡುಗಿ ಸಂಜನಾ. ತಂದೆನ ಕಳ್ಕೊಂಡು ಕಂಪ್ನಿ ಜವಾಬ್ದಾರಿ ಹೊತ್ತಿದ್ಲು. ಈ ರಾಜೀವ್ ಅವಳಿಗೆ ಮೋಸ ಮಾಡಿಬಿಟ್ಟ. ಅವಳ ಮುಗ್ಧತೆನ ದುರುಪಯೋಗ ಪಡಿಸ್ಕೊಂಡು ಅವಳ ಜೀವನನೇ ಹಾಳು ಮಾಡಿಬಿಟ್ಟ. ಕೊನೆಗೆ ಅವನನ್ನು ನಂಬಿದ್ದಕ್ಕೆ ಸಂಜನಾ ಜೀವನೇ ಕಳ್ಕೊಂಡ್ಬಿಟ್ಲು. ಐನೋ, ಬಟ್ ಏನು ಮಾಡೋಕ್ಕಾಗುತ್ತೆ? ನಾವು ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಎಲ್ಲ ರಾಜೀವಿಂದನೇ ಸರ್. ನನ್ನ ತಂಗಿ ಕಾತ್ಯಾಯನಿನ ನೇರವಾಗಿ ದೈಹಿಕವಾಗಿ ಕೊಲೆ ಮಾಡ್ದ. ಪಾಪ ಸಂಜನನ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟ. ಸುಮ್ಮನೆ ಬಿಡಬಾರ್ದು ಸರ್ ಅವನ್ನ. ಕಾನೂನಿನ ಚೌಕಟ್ಟಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಿದ್ದೀನಿ ನಾನು. ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಜಗದೀಶ್, ಉದ್ವೇಗಕ್ಕೆ ಒಳಗಾಗಬೇಡಿ. ಆಗೋಗಿರೋದಕ್ಕೆ ಯಾರೂ ಏನೂ ಮಾಡಲಿಕ್ಕಾಗೋಲ್ಲ. ಈಗ ಏನು ಆಗಬೇಕು ಅದರ ಬಗ್ಗೆ ಯೋಚಿಸ್ಬೇಕಷ್ಟೆ. ಇಷ್ಟೆಲ್ಲ ಆದಮೇಲೆ ರಾಜೀವ್ನ ಸುಮ್ಮನೆ ಬಿಡಬಾರ್ದು. ನಿಜ, ಕೋರ್ಟು ಸಂಜನಾ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೆ ಸಂಜನಾ ಈಗಿಲ್ಲ. ಹೀಗಾಗಿ ಮೇಂಟೆನೆನ್ಸ್ ಕೊಡೋ ಅವಶ್ಯಕತೆನೇ ಬರೋಲ್ಲ ರಾಜೀವ್ಗೆ. ಸಂಜನಾಗೆ ಮಗು ಇದೆ. ತಂದೆ ರಾಜೀವ್ ಜೈಲಲ್ಲಿದ್ದಾನೆ. ಜಗದೀಶ್, ಮಗು ಈಗ ಯಾರ ಕಸ್ಟಡಿಲಿದೆ? ರಾಜೀವನ ಅಮ್ಮ ತಂಗಿ ಹತ್ರ ಇದೆ ಸರ್. ಅವ್ರು ಬೇಕಿದ್ರೆ ಮೇಂಟೆನೆನ್ಸ್ ಕ್ಲೈಮ್ ಮಾಡ್ಬೋದೇನೋ? ಇಲ್ಲ ಸರ್, ಅವ್ರಿಗದೆಲ್ಲ ಇಷ್ಟನೇ ಆಗಲ್ಲ. ರಾಜೀವ ಕೊಡಿಸಿದ ಮನೆನೇ ಅವನಿಗೆ ವಾಪಸ್ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇದಕ್ಕೆಲ್ಲ ಅವ್ರು ಒಪ್ಪಲ್ಲ ಸರ್. ಮತ್ತೆ ರಾಜೀವ್ ಮಗು ಅವ್ರ ಹತ್ರ ಇರೋದಕ್ಕೆ ಬಿಡ್ತಾನ? ಬೇರೆ ದಾರಿ ಏನಿದೆ ಸರ್ ಅವನಿಗೆ? ಇನ್ಯಾರಿದ್ದಾರೆ ಅವನಿಗೆ? ಇಷ್ಟಕ್ಕೂ ರಾಜೀವ ಏನೋ ಅವ್ರ ಅಮ್ಮ ತಂಗಿನ ದೂರ ಮಾಡ್ಕೊಂಡಿಲ್ಲ. ಅವರೇ ರಾಜೀವನ ಕೆಲಸಗಳನ್ನ ನೋಡಿ ಅವನನ್ನು ದೂರ ಇಟ್ಟಿದ್ದಾರೆ. ಅವ್ರಿಗೂ ಮಗು ಮೇಲೆ ಪ್ರೀತಿ ಇದೆ, ಸಂಜನಾ ಮಗು ಅನ್ನೋ ಕಾರಣಕ್ಕೆ. ರಾಜೀವನ ಮೇಲಿನ ಕೋಪನ ಮಗು ಮೇಲೆ ತೀರಿಸ್ಕೊಳ್ಳೋಂಥ ಕೆಟ್ಟ ಮನಸ್ಸು ಅವ್ರದ್ದಲ್ಲ. ಓಕೆ ಜಗದೀಶ್, ನಾನು ಶೀಲಾದೇವಿಯವ್ರ ಹತ್ರ ಮಾತಾಡ್ತೀನಿ, ಫರ್ದರ್ ಪ್ರೊಸೀಡಿಂಗ್ಸ್ ಏನು ಅಂತ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಒಳ ಮಿಂಚು ಮಿಂಚು ಸುಳಿ ಮಿಂಚು, ಇದು ಬೇಟೆಯಾಡುವ